ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಏನಾದರೂ ನೀವು ಕಡಿಮೆ ಬಜೆಟಲ್ಲಿ ನಾವು ಬಟ್ಟೆ ಜಾಲಿಸ್ತೀವಿ, ನಮಗೆ ನೀಟಾಗಿ ವಾಶ್ ಮಾಡಿಕೊಟ್ರೆ ಸಾಕು, ಕಡಿಮೆ ಬಜೆಟಲ್ಲಿ ವಾಷಿಂಗ್ ಮಿಷಿನ್ ಬೇಕು ಅನ್ನೋರು ಈ ವಿಡಿಯೋನ ಸಂಪೂರ್ಣವಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಯಾವ ಥರ ಬಟ್ಟೆ ವಾಶ್ ಆಗುತ್ತೆ, ಯಾವ ಥರ ಬಟ್ಟೆಗಳನ್ನು ಹಾಕಬೇಕು ಎಲ್ಲದನ್ನು ಕೂಡ ಈ ವ್ಲಾಗಲ್ಲಿ ತಿಳಿಸಿದ್ದೀನಿ. ಟಾಟಾ ಬ್ರ್ಯಾಂಡ್ದು ವೋಲ್ಟಾಸ್ ಬೇಕು, ಯಾವ ಥರ ವಾಷಿಂಗ್ ಮಿಷಿನ್ ರನ್ ಆಗುತ್ತೆ, ಯಾವ ಥರ ವಾಶ್ ಮಾಡಬೇಕು, ಯಾವ ಥರ ಬಟ್ಟೆ ಕ್ಲೀನ್ ಆಗುತ್ತೋ ಇಲ್ವೋ ಎಲ್ಲದನ್ನು ಸಂಪೂರ್ಣವಾಗಿ ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನಾನಿವಾಗ ವಾಷಿಂಗ್ ಮಿಷಿನ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಟಾಟಾ ಅವ್ರದ್ದು, ಟಾಟಾ ಪ್ರಾಡಕ್ಟು. ಟಾಟಾ ಅಂದರೆ ಮಾತಾಡೋ ಹಾಗೆ ಇಲ್ಲ, ಬೆಸ್ಟ್ ಕ್ವಾಲಿಟಿಲೇ ಇರುತ್ತೆ. ವೋಲ್ಟಾಸ್ ಬೇಕು ವಾಷಿಂಗ್ ಮಿಷಿನು. ಇದು ಎಕ್ಸ್ಟ್ರಾ ಪೈಪ್ ಇದೆ, ಅಂದರೆ ನಲ್ಲಿಗೆ ಏನಾದ್ರೂ ಕನೆಕ್ಷನ್ ಕೊಟ್ಕೊಂಡು ನೀರು ಹಾಕ್ಕೊಳ್ಳೋದಾದರೆ ಈ ಪೈಪನ್ನು ಕನೆಕ್ಟ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಬಹುದು. ಇಲ್ಲ ನಲ್ಲಿ ಇಲ್ಲ ಅಂತಂದರೆ ಅದೇ ಈ ಥರ ಓಪನ್ ಮಾಡಿ ಬಕೆಟ್ಸಲ್ಲಿ ಬೇಕಾದ್ರೂ ನೀರನ್ನು ಹಾಕ್ಕೊಳ್ಬೋದು. ಯಾವ ಥರ ಬೇಕಾದ್ರೂ ನೀರನ್ನು ಹಾಕ್ಕೊಳ್ಬಹುದು. ಇವಾಗ ಇಲ್ಲಿ ಅದೇ ವಾಟರ್ ಇನ್ಲೆಟ್ ಅಂತಿದೆ, ಇಲ್ಲಿಗೆ ನೀವು ಹೇಳಿದ್ನಲ್ಲ ನಲ್ಲಿ ಪೈಪ್ ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ಬಹುದು. ಇದು ನಮ್ಮ ಬಟ್ಟೆ ಎಷ್ಟು ಕೊಳೆಯಾಗಿರುತ್ತೆ ಅದ್ರ ಮೇಲೆ ನಾವು ಟೈಮರನ್ನು ಸೆಟ್ ಮಾಡ್ಕೊಳ್ಳೋದು. ಈ ಥರನೇ ಬರಬೇಕು, 3 ನಿಮಿಷ 6 ನಿಮಿಷ ಈ ಥರ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಜಾಸ್ತಿ ಕೊಳೆ ಆಗಿಲ್ಲ ಅಂತಂದರೆ 6 ನಿಮಿಷ 9 ನಿಮಿಷ ಈ ಥರ ಬೇಕಾದ್ರೂ ಇಟ್ಕೊಳ್ಬಹುದು. ಅಥವಾ ಜಾಸ್ತಿ ಇದೆ ಅಂತಂದರೆ 12 ನಿಮಿಷ 15 ನಿಮಿಷ ಆ ಥರ ಬೇಕಾದ್ರೂ ನೀವು ಟೈಮಿಂಗ್ಸನ್ನು ಇಟ್ಕೊಳ್ಬಹುದು. ಇದು ವಾಶು. ಇಲ್ಲಿ ಡ್ರೈನಿಗೆ ಇದನ್ನು ಕೊಟ್ಟರೆ ನೀರು ಎಕ್ಸ್ಟ್ರಾ ಏನು ಪೈಪ್ ಕೊಟ್ಟಿದ್ದಾರೆ ಇಲ್ಲಿ, ಆ ಪೈಪಲ್ಲಿ ಎಲ್ಲ ಆಚೆ ಹೋಗುತ್ತೆ. ಈ ಥರ ಓಪನ್ ಮಾಡೋದು. ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ ಅಂತ ಇರುತ್ತೆ, ಮೀಡಿಯಮ್ ಲೋ ಇದ್ದರೆ ನೀವು ಇಲ್ಲಿ ಇಷ್ಟಕ್ಕೆ ನೀರು ಹಾಕ್ಕೊಂಡು ಬಟ್ಟೆ ಹಾಕಿ ವಾಶ್ ಮಾಡಬಹುದು. ಬೆಳಕು ಸ್ವಲ್ಪ ಕಡಿಮೆ ಇದೆ. ಏನಾದರೂ ಮೀಡಿಯಮ್ ಬಟ್ಟೆ ಇದ್ದರೆ ಇಲ್ಲಿವರೆಗೂ ನೀರು ಹಿಡ್ಕೊಂಡು ನೀವು ಬಟ್ಟೆನ ವಾಶ್ಗೆ ಹಾಕಬಹುದು. ಇಲ್ಲಿ ಹೆಚ್ಚಂತಿದೆ, ಹೆವಿ ಏನಾದ್ರೂ ಬಟ್ಟೆ ಇದ್ದರೆ ಇಲ್ಲಿವರೆಗೂ ನೀರನ್ನು ಇಟ್ಕೊಂಡು ನೀವು ಬಟ್ಟೆಯನ್ನು ಹಾಕಬಹುದು. ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಆಗುತ್ತೆ. ಅಥವಾ ನಮಗೆ ಡ್ರೈನ್ ಆಗೋದೇ ಬೇಕು ಅಂತಂದರೆ ನೀವು ಬೇರೆ ತೊಗೊಳ್ಬಹುದು. ಇದ್ರದ್ದು ಕೆಪಾಸಿಟಿ ಬಂದು 7.5 kg ಇರುತ್ತೆ. ಹಾಗೆ ವಾರಂಟಿ ಬಂದು 5 ವರ್ಷ ಕೊಟ್ಟಿದ್ದಾರೆ. ಬೆಸ್ಟ್ ಅಂತ ನನಗೆ ಅನಿಸುತ್ತೆ ಈ ಅಮೌಂಟ್ಗೆ ನಾವು ತೊಗೊಳ್ಳೋದಾದರೆ. ಅಂದರೆ ಅದೇ ನೀರು ತೊಗೊಳ್ಬೇಕು, ವಾಶ್ ಮಾಡಬೇಕು, ಡ್ರೈ ಮಾಡಬೇಕು ಆ ಥರ ಬೇಕು ಅಂತಂದರೆ ನೀವು ಬೇರೆ ತೊಗೊಳ್ಬಹುದು. ನಮಗೆ ಕಡಿಮೆ ಬಜೆಟಲ್ಲಿ ಆದ್ರೂ ಪರವಾಗಿಲ್ಲ, ಕಡಿಮೆ ಬಜೆಟಲ್ಲಿ ಬೇಕು, ನಾವೇ ಜಾಲಿಸ್ತೀವಿ ಅನ್ನೋದಾದರೆ ನಾವೇ ಹಿಂಡ್ಕೊಳ್ತೀವಿ, ನಮಗೆ ಜಸ್ಟ್ ನೀಟಾಗಿ ವಾಶ್ ಮಾಡಿಕೊಟ್ರೆ ಸಾಕು ಅಂತ ಅನ್ನೋದಾದರೆ ನೀವು ಇದನ್ನು ತೊಗೊಳ್ಬಹುದು. ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬಹುದು. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಬಟ್ಟೆ ಎಲ್ಲ ವಾಶ್ ಆಗುತ್ತೆ. ಇವಾಗ ಬಟ್ಟೆ ಯಾವ ಥರ ವಾಶ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಇವಾಗ ಇದಕ್ಕೆ ನೀರು ಫಿಲ್ ಮಾಡ್ತಾ ಇದ್ದೀನಿ. ಇನ್ನೊಂದು ಟಿಪ್ಸ್ ಎಲ್ಲ, ತುಂಬ ನೀಟಾಗಿದ್ದಾಳೆ ಬಟ್ಟೆ ವಾಶ್ ಆಗುತ್ತೆ ಇಲ್ಲ ಅಂತಲ್ಲ. ಅಂದರೆ ಹಳ್ಳಿಗಳಲ್ಲೆಲ್ಲ ತೋಟದ ಕೆಲಸ ಮಾಡಿರ್ತಾರೆ, ಅಷ್ಟು ಬೇಗ ಬಟ್ಟೆ ನೀಟಾಗಿ ವಾಶ್ ಆಗಲ್ಲ ಅಂತ ಅಂದರೆ ನೀವು ಒಂದು ½ ಅನ್ ಅವರ್ ಅಥವಾ 1 ಅವರ್ ಆದ್ರೂ ಪರವಾಗಿಲ್ಲ ಬಟ್ಟೆನ ನೀವು ಯಾವುದು ಲಿಕ್ವಿಡ್ ಯೂಸ್ ಮಾಡ್ತೀರಾ ಅಥವಾ ಡಿಟರ್ಜೆಂಟ್ ಯೂಸ್ ಮಾಡ್ತೀರಾ ಅದನ್ನು ಹಾಕಿ ಒಂದು ಬಕೆಟಲ್ಲಿ ನೆನೆಸಿಟ್ಟು ನಂತರ ನೀವು ಹಾಕೋದ್ರಿಂದ ತುಂಬ ಅಂತಂದರೆ ತುಂಬ ನೀಟಾಗಿ ಹೋಗುತ್ತೆ. ನೀವು ಯಾವುದೇ ಕಾಸ್ಟ್ಲಿ ವಾಷಿಂಗ್ ಮಿಷಿನಲ್ಲೂ ಅಷ್ಟು ನೀಟಾಗಿ ಹೋಗುತ್ತೋ ಇಲ್ವೋ, ಬಟ್ ಇದರಲ್ಲಿ ತುಂಬಾ ನೀಟಾಗಿ ಹೋಗುತ್ತೆ. ಅದನ್ನು ಕೇಳಿದ್ದೀನಿ, ಅದರಲ್ಲಿ ಕಾಲರ್ ಅದನ್ನು ಉಜ್ಜು ಹಾಕಬೇಕು, ನೀಟಾಗಿ ವಾಶ್ ಆಗೋಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಇದರಲ್ಲಿ ತುಂಬಾ ನೀಟಾಗಿ ವಾಶ್ ಆಗುತ್ತೆ. ಮಾಮೂಲಿ ರೋಸ್ ಆಗಿದೆ ಅಂತಂದರೆ ಕೊಳೆ ಆಗಿರೋದಿಲ್ಲ, ಹಾಗೇ ವಾಶ್ ಆಗುತ್ತೆ. ಇಲ್ಲ ತುಂಬ ಬಟ್ಟೆ ಎಲ್ಲ ಗಲೀಜಾಗಿದೆ ಆ ಥರದ್ದೆಲ್ಲ ಬೇಕು ಅಂತಂದರೆ ನೀವು 1 ಅವರ್ ಬಟ್ಟೆನ ನೆನೆಸಿಟ್ಟು ನಂತರ ನೀವು ವಾಶ್ ಮಾಡೋದ್ರಿಂದ ತುಂಬ ಅಂತಂದರೆ ತುಂಬಾ ನೀಟಾಗಿ ವಾಶ್ ಆಗುತ್ತೆ. ನೋಡ್ಬೋದು. ಇವಾಗ ನಾನು ಇವಾಗ ನೀರು ಹಾಕಿದ್ದೀನಿ ಇದಕ್ಕೆ. ಇವಾಗ ಯಾವ ಥರ ವಾಷಿಂಗ್ ಹಾಕ್ತೀನಿ ಅಂತ ತೋರಿಸ್ತೀನಿ ನಾನು. ಫಸ್ಟು ನೀರೆಲ್ಲ ಫಿಲ್ ಆಗಲಿ. ಬಟ್ಟೆ ಜಾಸ್ತಿನೇ ಇದೆ, ಹಾಗಾಗಿ ನಾನು ಬರುತ್ತಲ್ಲ ಹೆಚ್ಚು ಬರುತ್ತಲ್ಲ ಅಲ್ಲಿವರೆಗೂ ನೀರನ್ನು ಇಟ್ಕೊಂಡು ನಾನು ಬಟ್ಟೆಯನ್ನು ಹಾಕ್ತೀನಿ. ಹಾಗೆ ಬಕೆಟಲ್ಲಿ ಬೇಕಾದರೂ ನೀವು ನೆನೆಸಿ ಆಮೇಲೆ ಆನ್ ಮಾಡಬಹುದು. ಅಥವಾ ಆ ಥರ ಆಗಲ್ಲ ಅಂತಂದರೆ ಇದಕ್ಕೇ ನೀರು ಹಿಡ್ಕೊಂಡು ಅಂದರೆ ಬಟ್ಟೆ ಒಂದು ವಾಶ್ ಮಾಡ್ತೀವಿ 1 ಗಂಟೆ ಮುಂಚೆನೇ ನೀರು ಹಿಡ್ಕೊಂಡು ಇದಕ್ಕೆ ಲಿಕ್ವಿಡ್ ಅಥವಾ ಡಿಟರ್ಜೆಂಟ್ ಪೌಡ್ರ್ ನೀವು ಯಾವುದನ್ನು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ಬಟ್ಟೆ ಇದಕ್ಕೆ ಹಾಕಿ ನೆನೆಸಿ ನಂತರ ನೀವು
ಅದನ್ನು ವಾಶ್ ಮಾಡಬಹುದು. ಒಂದೇನು ಅಂತಂದರೆ ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು, ಬಟ್ಟೆ ಸ್ವಲ್ಪ ಕಡಿಮೆನೇ ಇರಬೇಕು. ನೀರು ಕಡಿಮೆ ಹಾಕಿ ಬಟ್ಟೆ ಜಾಸ್ತಿ ಹಾಕಿದರೆ ಮಿಷಿನ್ ಬೇಗ ಹಾಳಾಗುತ್ತೆ. ಜೊತೆಗೆ ನೀವು ನೋಡಿದರೆ ಇಲ್ಲಿ 7.5 kg ಇದೆ. ಅದಕ್ಕಿಂತ ನೀವು ಜಾಸ್ತಿ ಯೂಸ್ ಮಾಡಿದರೆ ಅಂತಂದರೆ ಬಟ್ಟೆನ ಜಾಸ್ತಿ ಹಾಕಿದರೆ ನೀವು ಎಷ್ಟು ಸಲ ಬೇಕಾದ್ರೂ ವಾಶ್ ಮಾಡಿ, ಬಟ್ಟೆ ಕ್ವಾಂಟಿಟಿ ಕಡಿಮೆನೇ ಇರಲಿ, ಅದರಿಂದ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ನೀವು ಜಾಸ್ತಿ ಬಟ್ಟೆಗಳನ್ನು ಹಾಕಿ ಇದು ಮಾಡಿದರೆ ಬೇಗನೆ ಮೋಟಾರ್ ಹೋಗುತ್ತೆ. ಹಾಗಾಗಿ ಇದು ಬೆಸ್ಟ್ ಅಂತ ಹೇಳ್ಬಹುದು. ಈ ಥರ ವಾಶ್ ಮಾಡೋದು ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ನಾನಿವಾಗ ಇದಕ್ಕೆ ಡಿಟರ್ಜೆಂಟ್ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಸರ್ಫ್ ಎಕ್ಸೆಲ್ ಬಳಸ್ತೀನಿ, ಅದರಲ್ಲಿ ತುಂಬ ನೀಟಾಗಿ ವಾಶ್ ಆಗುತ್ತೆ. ಲಿಕ್ವಿಡ್ ಆದ್ರೂ ಅಷ್ಟೇ, ಒಂದೊಂದ್ಸಲ ಲಿಕ್ವಿಡನ್ನು ಕೂಡ ತರಿಸ್ತೀನಿ, ಅದರಲ್ಲೂ ಕೂಡ ಸರ್ಫ್ ಎಕ್ಸೆಲ್ಲೇ ತರಿಸಿರ್ತೀನಿ. ಅದರಲ್ಲಿ ತುಂಬ ನೀಟಾಗಿ ಬಟ್ಟೆ ಎಲ್ಲ ವಾಶ್ ಆಗುತ್ತೆ. ಹಾಗಾಗಿ ಕೊಳೆ ಎಷ್ಟಿದೆ ಅದನ್ನು ನೋಡಿಕೊಂಡು ನೀವು ಇದನ್ನು ಯೂಸ್ ಮಾಡಬಹುದು. ಎಷ್ಟನ್ನು ಹಾಕೋದು ಅಂತ ತಿಳ್ಕೊಂಡು ಹಾಕ್ಬಹುದು. ನೋಡಿ, ನೀರು ಇಷ್ಟು ಇಟ್ಕೊಂಡಿದ್ದೀನಿ, ಸಾಕು. ಇವಾಗ ಇದನ್ನು ನೀರು ತೆಗಿತೀನಿ, ಇವಾಗ ಅಂದರೆ ಪೈಪ್ ತೆಗಿತೀನಿ, ನೀರು ಸಾಕು. ಇದಕ್ಕೆ ಬಟ್ಟೆಗಳನ್ನು ಒಂದೊಂದೇ ನಾನಿವಾಗ ಇದಕ್ಕೆ ಬಟ್ಟೆಗಳನ್ನು ಹಾಕ್ಕೊಳ್ತೀನಿ. ಮಿಷಿನ್ ರನ್ ಆಗುವಾಗ ಬೇಕಾದ್ರೂ ಹಾಕ್ಬಹುದು. ನನಗೆ ಕರೆಂಟ್ ಅಂದರೆ ಸ್ವಲ್ಪ ಭಯ, ಹಾಗಾಗಿ ರನ್ ಆಗುವಾಗ ನಾನು ಮುಟ್ಟೋದು ಇಲ್ಲ. ಅಂದರೆ ಕರೆಂಟೇನೂ ಹೊಡೆಯಲ್ಲ, ಆದ್ರೂ ನನಗೆ ಕರೆಂಟ್ ಸಿಕ್ಕಾಪಟ್ಟೆ ಭಯ. ಹಾಗಾಗಿ ನಾನು ರನ್ ಆಗುವಾಗ ಹಾಕಲ್ಲ, ಮುಂಚೆನೇ ಈ ಥರ ಹಾಕಿ ನಂತರ ನಾನು ಆನ್ ಮಾಡ್ತೀನಿ. ಇವಾಗ ಬಟ್ಟೆಗಳನ್ನೆಲ್ಲ ಹಾಕಿದ್ದೀನಿ. ಬೇಕಾದರೆ 1 hour ಈ ಥರ ನೆನೆಸಿ ನಂತರ ಆನ್ ಮಾಡಬಹುದು. ಅಥವಾ ಜಾಸ್ತಿ ಏನು ಕೊಳೆ ಆಗಿರಲಿಲ್ಲ, ನಾನು ಹಾಗೇ ಆನ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿ ನಾನಿವಾಗ 15 ನಿಮಿಷಕ್ಕೆ ಇಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಆಗುತ್ತೆ. ತೀರಾ ರೋಸ್ ಆಗಿತ್ತು, ತೀರಾ ಅದು ಹೋಗಿಲ್ಲ ಅಂತಂದರೆ ನೀವು ಇನ್ನೊಂದು ಸಲ ಬೇಕಾದರೆ 15 ನಿಮಿಷಕ್ಕೆ ಇಟ್ಕೊಳ್ಬಹುದು. ನೋಡ್ಬೋದು, ಈ ಥರ ವಾಶ್ ಆಗುತ್ತೆ. ಇದನ್ನು ಬಟ್ಟೆ ಜಾಲಿಸೋದು ಅಂತಂದರೆ ನೀವು ಬೇಕಾದರೆ ಸಪ್ರೇಟ್ ನೀರು ಇಟ್ಕೊಂಡು ಈ ಬಟ್ಟೆಗಳನ್ನು ತೆಗೆದು ಬೇರೆದಕ್ಕೆ ಹಾಕಿ ಜಾಲಿಸ್ಬಹುದು. ನಮಗೆ ಆ ಥರ ಆಗಲ್ಲ ಅಂತಂದರೆ ಇವಾಗ ಇದನ್ನು ಡ್ರೈನಿಗೆ ಕೊಟ್ಟರೆ ನೀರೆಲ್ಲ ವಾಪಸ್ ಹೋಗುತ್ತೆ. ಆವಾಗ ಮತ್ತೆ ಇದಕ್ಕೆ ಬೇರೆ ನೀರನ್ನು ಇಟ್ಕೊಂಡು ನೀವು ಅದಕ್ಕೆ ಕಂಫರ್ಟ್ ಆಗ್ತೀರಾ, ಏನು ಹಾಕ್ತೀರಾ ಅದನ್ನು ಹಾಕ್ಕೊಂಡು ನೀವು ಬೇಕಾದರೆ ಜಾಲಿಸ್ಕೊಳ್ಬಹುದು. ಅವಾಗೇನು 15 ನಿಮಿಷಕ್ಕೆ ಇಡೋದು ಬೇಡ, 3 ನಿಮಿಷಕ್ಕೆ ಇಟ್ಟರೆ ಸಾಕು. ಅಥವಾ ಬೇಡ ಅಂತಂದರೆ 6 ನಿಮಿಷಕ್ಕೆ ಬೇಕಾದ್ರೂ ಇಟ್ಕೊಳ್ಬಹುದು. ನಾನು 6 ನಿಮಿಷಕ್ಕೆ ಇಟ್ಕೊಂಡು ಮತ್ತೆ ಇದನ್ನು ನೀರು ತೆಗೆದು ಸಪ್ರೇಟ್ ನೀರನ್ನು ಹಾಕಿ ನಾನು ಮತ್ತೆ ಬಟ್ಟೆಗಳನ್ನು ಜಾಲಿಸ್ತೀನಿ. ಆವಾಗ ತುಂಬ ನೀಟಾಗಿ ರೋಸ್ ಎಲ್ಲ ಹೋಗಿರುತ್ತೆ, ತುಂಬ ಚೆನ್ನಾಗಿ ಬಟ್ಟೆ ವಾಶ್ ಆಗಿರುತ್ತೆ. ಹಾಗಾಗಿ ನಾನು ಇದರಲ್ಲೇ ಮತ್ತೆ ಜಾಲಿಸ್ಕೊಳ್ತೀನಿ. ನೀರು ಸ್ವಲ್ಪ ಕಡಿಮೆ ಇದೆ ಅಂತಂದಾಗ ನೀವು ಸಪ್ರೇಟ್ ಬಕೆಟ್ಗಳಿಗೂ ಬೇಕಾದರೆ ನೀವು ಹಾಕ್ಕೊಂಡು ಜಾಲಿಸ್ಬಹುದು. ನೋಡಿ, ಬಟ್ಟೆ ಎಲ್ಲ ತುಂಬ ನೀಟಾಗಿ ವಾಶ್ ಆಗುತ್ತೆ. ಇವಾಗ ಎಕ್ಸ್ಟ್ರಾ ನೀರು ಇತ್ತಲ್ಲ ಹೇಳಿದ್ನಲ್ಲ, ಇದನ್ನು ಡ್ರೈನಿಗೆ ಕೊಟ್ಕೊಂಡು ಪೈಪಲ್ಲಿ ನೀರು ಎಕ್ಸ್ಟ್ರಾ ಹೋಗುತ್ತೆ, ಮತ್ತು ನೀವು ಬೇರೆ ಬಟ್ಟೆಗಳನ್ನು ಹಾಕ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಏನು ಅನ್ನಿಸ್ತು, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯೂಸ್ ಆಯಿತು, ಹೇಗೆ ಅನ್ನಿಸ್ತು ಅಂತ ಮರೆಯದಲ್ಲೇ ಕಮೆಂಟ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.